ಬ್ರೋ ಬ್ರೋ, ಹೇಳಿ ಸರ್. ನಿಮ್ಮ ಹತ್ರ ಮಾತಾಡ್ಬೋದಾ? ಏನು ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾವು ಡೆಲಿವರಿ ವರ್ಕು ಯಾವ ಕಂಪನಿಯಲ್ಲಿ? ಲೋಡ್ ಶೇರಲ್ಲಿ. ನಿಮಗೆ ನೀವು ಡೆಲಿವರಿ ಜಾಬ್ ಬಂದಿದ್ದೀರಾ? ಹೆಂಗೆ ಅಂದರೆ ಇದು ನಾವು ಫಸ್ಟ್ ಡೆಂಜೋದಲ್ಲಿ ವರ್ಕ್ ಮಾಡ್ತಾ ಇದೀವಿ. ಹಾಂ. ಅದು ಕಂಪ್ನಿ ಕ್ಲೋಸ್ ಆದಮೇಲೆ ಬೇರೆ ಕಂಪ್ನಿ ಹುಡುಕ್ಬೇಕಾದ್ರೆ ಇದು ಲೋಡ್ ಶೇರ್ ಬೆಸ್ಟ್ ಅಂತ ಅನ್ನಿಸ್ತು, ಹಾಂ. ಅದಕ್ಕೋಸ್ಕರ ಬಂದಿದ್ದು. ಹೆಂಗ್ ಗೊತ್ತಾಯ್ತು ಲೋಡ್ ಶೇರ್ ಬೆಸ್ಟ್ ಅಂತ? ಕಂಪನಿ ಬೇರೆ ಬೇರೆ ಕಂಪನಿ ಎಲ್ಲ ಇದೆ ಅಲ್ಲ, ಲೋಡ್ ಶೇರ್ ಹೆಂಗ್ ಬೆಸ್ಟ್ ಅಂತ? ಅದು ಜಿ ಜೆ ಕನ್ನಡದಲ್ಲಿ ಒಂದು ಇದು ಯೂಟ್ಯೂಬ್ ವಿಡಿಯೋ ನೋಡಿದೆ, ಅದರಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಮಾಡಿದೆ. ನಾನು ಫಸ್ಟೇ ಬಂದೆ, ಹಾಂ. ಅವಾಗ ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಬಂದೆ. ಅದು ಇಷ್ಟ ಆಯಿತು, ಅದಕ್ಕೆ ಇದರಿಂದನೇ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಇವಾಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಡೆಲಿವರಿ? ಒಂದು 8ರಿಂದ 9 ತಿಂಗಳಾಯಿತು. ಹೆಂಗೆ ನಿಮಗೆ ಇದು ಹ್ಯಾಪಿ ಅನಿಸುತ್ತಾ ಮಾಡೋಕ್ಕೆ? ಹಾಂ, ಹ್ಯಾಪಿ ಅನ್ನಿಸುತ್ತೆ ಸರ್. ಓಕೆ ಓಕೆ. ಇನ್ಕಮ್ ಎಷ್ಟು ಮಾಡ್ತೀರಾ ನೀವು? ಸರ್ ಇನ್ಕಮು 35 ಮಾಡ್ತೀನಿ. 35 ಮಾಡ್ತೀರಾ ತಿಂಗಳಿಗೆ? ನೈಸ್. ಹೆಂಗೆ ನೀವು ಈ ಡೆಲಿವರಿ ಜಾಬ್ ಬರೋಕ್ಕೆ ಏನು ಕಾರಣ ಇತ್ತು? ಸರ್ ಡೆಲಿವರಿ ಜಾಬ್ ಬರೋಕ್ಕೆ ಕಂಪ್ನಿಗೆ ಹೋಗಿರೋ ಎಷ್ಟೇ ಟೈಮಿಂಗ್ಸ್ ಅಂತ ಇರುತ್ತೆ, ಹ್ಞೂ. ಮತ್ತೆ ಸಂಡೇ ಎಲ್ಲ ಮಾಡಬೇಕು ಅಂತ ಇರುತ್ತೆ. ಇದೆಲ್ಲ ಹಂಗೆ ಅಲ್ಲ, ಬೇರೆ ಕಂಪ್ನಿಗಳೆಲ್ಲ ಆಗಿರೆ ಕೇಳಬೇಕು, ಅವ್ರನ್ನ ಪರ್ಮಿಷನ್ ಕೇಳಬೇಕು, ಅವ್ರು ಕೊಟ್ಟರು ಹೋಗ್ಬೇಕು. ಇದೆಲ್ಲ ಹಂಗಲ್ಲ, ನಾವು ಆರಾಮಾಗಿ ಹೋಗ್ಬೋದು. ಓಕೆ 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 ಓಕೆ. ನಿಮ್ಗೆ ಭೇಟಿಯಾಗಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ರಾಮಕೃಷ್ಣ. ವೆಲ್ಕಮ್ ಸರ್.